ಈ ಗಸಗಸೆ ಹಣ್ಣಲ್ಲಿ ನಿಮ್ಮ ಅಡಿಗೆ ಮನೇಲಿರೋ ಗಸಗಸೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ತಪ್ಪು ತಿಳ್ಕೊಂಡಿದ್ದೀರಾ. ಗಸಗಸೆ ಯಾವ ರೀತಿ ತೆಗಿತಾರೆ ಅಂತ ನಾನು ಇವತ್ತು ಹೇಳ್ತೀನಿ. ಗಸಗಸೆ ತೆಗಿಯೋದು ಇದರಿಂದ ಅಲ್ಲ, ಪಾಪಿ ಪ್ಲಾಂಟ್ ಇಂದ ಮಾಡ್ತಾರೆ. ಅದಕ್ಕೆ ಪಪಾವರ್ ಸೋಮ್ನಿಫರಂ ಅಂತ ಹೆಸರು. ಇದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಅದನ್ನ ಆ ಔಟರ್ ಲೇಯರ್ ನ ಸೀಳ್ತಾರೆ. ಆ ಸೀಳಿದ ತಕ್ಷಣ ಅದರಲ್ಲಿ ಒಂದು ಲ್ಯಾಟೆಕ್ಸ್ ಬರುತ್ತೆ. ಅಂದ್ರೆ ಲ್ಯಾಟೆಕ್ಸ್ ನ ಒಣಗಿಸಿ ಮಾರ್ಫಿನ್ ಅನ್ನೋ ಒಂದು ಮೆಡಿಸಿನ್ ಕ್ರಿಯೇಟ್ ಮಾಡ್ತಾರೆ. ಆಂಟಿ ಡಿಪ್ರೆಸೆಂಟ್ ಆಗಿ ಬಳಸ್ತಾರೆ. ಆ ಲ್ಯಾಟೆಕ್ಸ್ ನ ಒಣಗಿಸಿ ನೆಕ್ಸ್ಟ್ ಡೈ ಅಸಿಟೈಲೇಷನ್ ಅನ್ನೋ ಒಂದು ಪ್ರೋಸೆಸ್ ನ ಮಾಡಿದ್ರೆ ಅದರಲ್ಲೇ ಬರೋದೇ ಹೆರಾಯಿನ್. ನೀವು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಕೇಳಿದಿರಲ್ಲ ಹೆರಾಯಿನ್ ಅನ್ನೋ ಒಂದು ಮಾದಕ ದ್ರವ್ಯ, ಅದನ್ನ ಇದರಿಂದಾನೇ ಮಾಡೋದು. ಈ ಹೆರಾಯಿನ್ ಮತ್ತೆ ಮಾರ್ಫಿನ್ ಅನ್ನೋದು ಒಂದು ಅಪಾಯಕಾರಿ ಡ್ರಗ್. ಸೊ ಅದನ್ನ ಈ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ತಾರೆ, ಮತ್ತೆ ಎಷ್ಟೊಂದು ಜನ ಅದನ್ನ ಸೇವಿಸ್ತಾರೆ. ಈ ಮಾರ್ಫಿನ್ ಮತ್ತೆ ಹೆರಾಯಿನ್ ಅನ್ನೋದು ಒಂದು ನಶೆ ಕೊಡುವಂತ ಡ್ರಗ್. ಸೊ ಆ ಪಾಡ್ ನ ಒಡೆದಾಕಿದ್ರೆ ಅದರ ಒಳಗಡೆ ಇರೋದೇ ಗಸಗಸೆ. ಸೊ ಈ ಗಸಗಸೆ ತಿಂದ್ರೆ ನಿಮ್ಗೆ ಯಾಕೆ ನಿದ್ದೆ ಬರುತ್ತೆ, ಒಂಥರ ಆಲೋಸಿನೇಷನ್ ಆಗುತ್ತೆ ಅಂತಂದ್ರೆ, ಸೊ ಇದೇ ಕಾರಣಕ್ಕೆ ಗಸಗಸೆಯಲ್ಲಿ ಯಾವುದೇ ತರದ ನಿಮ್ಗೆ ಆಲೋಸಿನೇಷನ್ ಆಗ್ಲಿ ಮತ್ತೆ ಡ್ರಗ್ನ ಆಗ್ಲಿ ಆ ತರ ಯಾವ್ದು ಕೆಮಿಕಲ್ ಇಲ್ಲ. ಸೊ ಗಸಗಸೆ ತಿಂದ್ರೆ ಒಂದು ನೀರಿಗೆ ಹಾಕೊಂಡು ಕುಡಿದ್ರೆ ಸೊ ನಿಮ್ಗೆ ನಿದ್ದೆ ಬರುವಂತದ್ದು, ಒಂಥರ ಲೇಸಿನೆಸ್ ಆಗೋದು ಆ ಫೀಲ್ ಆಗತ್ತೆ. ಸೊ ಗಸಗಸೆ ಬರೋದು ಇಲ್ಲಿಂದ. ಧನ್ಯವಾದಗಳು.